ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಲಿವರ್ ನಮ್ಮ ದೇಹದ ಬಹು ಮುಖ್ಯವಾದ ಅಂಗ. ಲಿವರ್ ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ, ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತೆ, ಪಿತ್ತರಸವನ್ನ ಉತ್ಪಾದಿಸುತ್ತೆ, ರಕ್ತದಿಂದ ವಿಷವನ್ನ ಫಿಲ್ಟರ್ ಮಾಡುತ್ತೆ ಮತ್ತು ಹೆಚ್ಚುವರಿ ಗ್ಲೂಕೋಸ್ ಅನ್ನ ಸಂಗ್ರಹಿಸುವುದು ಸೇರಿದಂತೆ ವಿವಿಧ ಚಯಾಪಚಯ ಪ್ರಕ್ರಿಯೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಲಿವರ್ ಫೇಲ್ಯೂರ್ನ ಲಕ್ಷಣಗಳು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ, ಆದರೆ ಮಿತಿ ಮೀರಿದ ಮೇಲೆ ಇದರ ಸಮಸ್ಯೆ ಗೋಚರವಾಗುತ್ತೆ. ಅಂದಹಾಗೆ ಲಿವರ್ ಫೇಲ್ಯೂರ್ಗೆ ಕಾರಣವೇನು, ಲಿವರ್ ಟ್ರಾನ್ಸ್ಪ್ಲಾಂಟ್ನ ಅಗತ್ಯ ಯಾರಿಗಿರುತ್ತೆ, ಲಿವರ್ನ ಕಾಳಜಿ ಹೇಗಿರಬೇಕು ಎಂಬುದನ್ನ ತಿಳಿಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಗ್ಲಿನಿಕಲ್ಸ್ ಬಿಜಿಎಸ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಸುರೇಶ್ ರಾಘವಯ್ಯ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಬಹಳ ಮುಖ್ಯವಾಗಿ ಸಾಮಾನ್ಯ ಜನರಿಗೆ, ನನ್ನೂ ಸೇರಿದಂತೆ ಬಹಳಷ್ಟು ಜನರಿಗೆ ಲಿವರ್ ನಮ್ಮ ದೇಹದಲ್ಲಿ ಇದೆ ಅನ್ನೋದು ಗೊತ್ತು, ಆದರೆ ಲಿವರ್ನ ಕಾರ್ಯ ಏನು, ನಮ್ಮ ದೇಹಕ್ಕೆ ಇದರ ಅಗತ್ಯತೆ ಏನು ಅನ್ನೋದು ಗೊತ್ತಿಲ್ಲ. ತಾವು ತಿಳಿಸೋದಾದ್ರೆ. ಒಳ್ಳೆ ಪ್ರಶ್ನೆ. ಸೊ ಲಿವರ್ ಅನ್ನೋದು ನಮ್ಮ ದೇಹದಲ್ಲಿ ಬಹು ಮುಖ್ಯವಾದ ಅಂಗ. ಇದು ನಮ್ಮ ದೇಹಕ್ಕೆ 350ಕ್ಕೂ ಹೆಚ್ಚು ಫಂಕ್ಷನ್ಸ್ನ ಮಾಡುತ್ತೆ. ಓಕೆ, ನೀವು ಹೇಳ್ದಾಗೆ ಈಗ ನಾವು ಊಟ ಮಾಡೋದಾಗಲಿ ಅದರಲ್ಲಿರೋ ಶಕ್ತಿ ಅಂಶನ ತಗೊಳುತ್ತೆ, ಬೇಕಾದ ಪ್ರೋಟೀನ್ ಮತ್ತು ಫ್ಯಾಟ್ಸ್ ಅಂತ ಹೇಳ್ತೀವಿ, ಗುಡ್ ಫ್ಯಾಟ್ಸ್ ಅಂತ ಹೇಳಿ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ಫಿಲ್ಟರ್ ಮಾಡುತ್ತೆ. ಸೊ ನಾವು ಏನೇ ಊಟ ಮಾಡಿದ್ರೂ ಅದನ್ನ ಜೀರ್ಣ ಮಾಡುವಂಥದ್ದು ನಮ್ಮ ಕರಳು ಮತ್ತು ನಮ್ಮ ಹೊಟ್ಟೆ. ಬಟ್ ಆ ಊಟದಲ್ಲಿರೋಂಥ ಪೌಷ್ಟಿಕತೆನ ತೆಗೆದು ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಶಕ್ತಿ ಅಂತ ಕನ್ವರ್ಟ್ ಮಾಡೋದು ನಮ್ಮ ಲಿವರ್. ಸೊ ಇದನ್ನು ಸಣ್ಣದಾಗಿ ಹೇಳಬೇಕಾದ್ರೆ ನಮ್ಮ ಲಿವರ್ ಗಾಡಿಯ ಇಂಜಿನ್ ಆದಂಗೆ. ನೀವು ಗಾಡಿಗೆ ಏನೇ ಪೆಟ್ರೋಲ್ ಹಾಕಿ ಇಂಜಿನ್ನೇ ಅದನ್ನ ಎನರ್ಜಿ ಕನ್ವರ್ಟ್ ಮಾಡೋದಲ್ಲ, ಅದು ಮುಖ್ಯವಾದ ಫಂಕ್ಷನ್ ಮಾಡೋದು ಲಿವರ್. ಎರಡನೇದು ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳಿದ್ನಲ್ಲ, ಯಾವ್ದು ಪ್ರೋಟೀನು ದೇಹಕ್ಕೆ ಬೇಕಾದಂಥ ಎಲ್ಲ ಪ್ರೋಟೀನ್ ಕೂಡ ನಮ್ಮ ಲಿವರಲ್ಲೇ ಸಿಂಥಸೈಸ್ ಆಗೋದು. ಮುಖ್ಯವಾಗಿ ಹೇಳಬೇಕಂದ್ರೆ ನಮಗೆ ಏನಾದರೂ ಏಟಾದಾಗೆ ರಕ್ತ ಸ್ರಾವ ಆಗುತ್ತಲ್ವ, ಆ ರಕ್ತ ತನ್ನಷ್ಟಕ್ಕೆ ತಾನೇ ಹೆಪ್ಪುಗಟ್ಟಬೇಕು. ಆ ಹೆಪ್ಪುಗಟ್ಟುವಂಥ ಪ್ರೋಟೀನು ನಮ್ಮ ಲಿವರಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಇದಕ್ಕೆ ಲಿವರ್ ಫೇಲಿಯರ್ ಆದಾಗೆ ನಮಗೆ ರಕ್ತ ಸ್ಟಾಪ್ ಆಗೋದಿಲ್ಲ, ಏನಾದರೂ ಗಾಯ ಆದಾಗೆ. ಮೂರನೇದು ಪ್ರೋಟೀನ್, ಅದೇ ಹೇಳಿದ್ನಲ್ಲ, ಟಾಕ್ಸಿನ್ಸ್ನ ಫಿಲ್ಟರ್ ಮಾಡುವಂಥದ್ದು. ಸೊ ಲಿವರ್ ಫೇಲಿಯರ್ ಇರಬೇಕಾದ್ರೆ ಆ ಟಾಕ್ಸಿನ್ಸ್ ಫಿಲ್ಟರ್ ಆಗೋದಿಲ್ಲ, ಅದರಿಂದ ಬೇರೆ ಅಂತ ದುಷ್ಪರಿಣಾಮ ನಮ್ಮ ದೇಹದ ಮೇಲೆ ಬರುತ್ತೆ. ಸೊ ಈ ಥರ ಹೇಳೋದಂದರೆ 350ರಿಂದ 500ಕ್ಕೂ ಹೆಚ್ಚು ಫಂಕ್ಷನ್ಸ್ ನಮ್ಮ ಲಿವರ್ ಮಾಡುತ್ತೆ ನಮ್ಮ ದೇಹಕ್ಕೆ. ಇನ್ನು ಲಿವರ್ ಫೇಲ್ಯೂರ್ಗೆ ಕಾರಣ ಏನು, ಕಾರಣಗಳ ಬಗ್ಗೆ ಹೇಳೋದಾದರೆ? ಓಕೆ, ಸೊ ಈ ಲಿವರ್ ಫೇಲಿಯರ್ ಅನ್ನೋದು ತುಂಬ ಲೇಟಾಗಿ ಅಂತ ಬರುವಂಥ ಸ್ಟೇಟಸ್ ನಮ್ಮ ಲಿವರ್ಗೆ. ಸೊ ಪ್ರಾಬ್ಲಮ್ ಈಗ ಲಿವರ್ ಡ್ಯಾಮೇಜ್ ಆಗೋದ್ರಲ್ಲಿ ಏನಾಗುತ್ತೆ ಅಂದರೆ 70% ಲಿವರ್ ಡ್ಯಾಮೇಜ್ ಆಗೋವರೆಗೂ ನಮ್ಮ ಪೇಷಂಟ್ಗಳಿಗೆ ಗೊತ್ತಾಗೋದಿಲ್ಲ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಆ ದೇವ್ರ ಲಿವರ್ ಯಾವ ಥರ ಮಾಡಿದ್ದಾರೆ ಅಂದರೆ, ನಮ್ಮ ದೇಹದಲ್ಲಿ 30% ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಸಾಕು, ನಿಮ್ಮ ಬ್ಲಡ್ ಟೆಸ್ಟ್ ಆಗಲಿ ಯಾವುದೇ ಥರದ ಟೆಸ್ಟಿಂಗಲ್ಲಿ ಅದು ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಅರ್ಲಿ ಸ್ಟೇಜಸ್ ಆಫ್ ಲಿವರ್ ಡ್ಯಾಮೇಜ್ ಕಂಡುಹಿಡಿಯೋದು ತುಂಬ ಕಷ್ಟ. ಓಕೆ, ಇನ್ನು ಲಿವರ್ ಯಾಕೆ ಡ್ಯಾಮೇಜ್ ಆಗೋದೆ ಅಂತಂದರೆ, ಹಿಂದಿನ ಕಾಲದಲ್ಲೆಲ್ಲ ಎಲ್ಲರೂ ಹೇಳೋರು ಬರೀ ಕುಡಿಯೋರಲ್ಲಿ ಮಾತ್ರ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಈಗಲೂ ಕುಡಿಯೋರಲ್ಲಿ ಲಿವರ್ ಡ್ಯಾಮೇಜ್ ಆಗುತ್ತೆ. ಬಟ್ ಈಗ ನನ್ನ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇರೋದೇನೆಂದರೆ, ಫ್ಯಾಟಿ ಲಿವರ್ ಡಿಸೀಸ್ ಅನ್ನೋದು ತುಂಬ ಹೆಚ್ಚಾಗಿದೆ. ಈ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಏನು, ನಮ್ಮ ಲಿವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ತುಂಬ್ತಾ ಇರೋದು. ಇದು ಏನಕ್ಕೆ ಆಗ್ತಾ ಇದೆಯಪ್ಪ ಅಂದರೆ 3 ಕಾರಣಗಳಿಂದ. ನಮ್ಮಲ್ಲಿ ಈಗ ಹೈ ಕ್ಯಾಲರಿ ಫುಡ್ ಮತ್ತು ಡ್ರಿಂಕ್ಸ್ ಜಾಸ್ತಿ ಆಗಿದೆ, ಆಯಿತಾ. ಪಿಜ್ಜಾ, ಬರ್ಗರ್ ಆಗಲಿ, ಸಾಫ್ಟ್ ಡ್ರಿಂಕ್ಸ್ ಆಗಲಿ, ನಿಮ್ಮ 10 ನಿಮಿಷದಲ್ಲಿ ನೀವು ಆರ್ಡರ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ಟೇಬಲ್ ಮೇಲೆ ಬಂದಿರುತ್ತೆ, ಎಲ್ಲರೂ ತಿಂತಿದ್ದಾರೆ. ಒಂದು, ಸೊ ಈಸಿ ಆ್ಯಕ್ಸಸ್ ಟು ಫುಡ್ ಅಂತೇಳಿ ಹೈ ಕ್ಯಾಲರಿ ಡಯೆಟ್ ಎಲ್ಲರೂ ತೊಗೊತಿದ್ದಾರೆ. ಎರಡನೇದು, ಎಲ್ಲರೂ ಕಂಪ್ಯೂಟರ್ ಮುಂದೆ ಕೂತು ಮಾಡುವಂಥ ಕೆಲಸ. ಈಗ ಯಾರು ಮೈ ಬಗ್ಸಿ ಕಷ್ಟಪಟ್ಟು ದುಡಿಯೋವಂಥ ಕೆಲಸ ಅಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಕೂತ್ಕೊಂಡು ಏನು ಎಕ್ಸಸೈಸ್ಗೆ ಯಾರಿಗೂ ಸಿಗ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ನಾವು ತಿನ್ನೋವಂಥ ಕ್ಯಾಲರೀಸು ಅದು ಬರ್ನ್ ಆಗ್ತಾ ಇಲ್ಲ, ಅದೇನಾಗ್ತಾ ಇದೆ, ಫ್ಯಾಟಿಗೆ ಕನ್ವರ್ಟ್ ಆಗಿ ನಮ್ಮ ಲಿವರಲ್ಲಿ ಸ್ಟೋರ್ ಆಗ್ತಾ ಇದೆ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕುಡಿಯೋದು. ಈಗ ಬೆಂಗಳೂರಲ್ಲಿ ಇರೋಷ್ಟೊಂದು ಪಬ್ಬು ಪ್ರಾಬಬ್ಲಿ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ಪಬ್ ಕಲ್ಚರ್ ಅನ್ನೋದು ತುಂಬ ಬಂದಿದೆ. ನೀವು ಫ್ರೈಡೇ ಸ್ಯಾಟರ್ಡೇ ನೋಡ್ಬೋದು, ನೀವು ಬೆಂಗಳೂರಲ್ಲಿ ಯಾವುದೇ ಪಬ್ಗೆ ಹೋಗಿ ಎಲ್ಲರೂ ಫುಲ್ ಆಗಿರುತ್ತೆ, ವೆಯ್ಟಿಂಗ್ ಟೈಮ್ ಇರುತ್ತೆ. ಸೊ ಎಲ್ಲರೂ ಏನಾಗ್ತಾ ಇದೆ, ವೀಕೆಂಡ್ಸಲ್ಲಿ ಬಿಂಜ್ ಡ್ರಿಂಕಿಂಗ್ ಅಂತ ಮಾಡ್ತೀವಿ. ವಾರ ಪೂರ್ತಿ ಕುಡಿಯೋದಿಲ್ಲ, ಫ್ರೈಡೇ ಸ್ಯಾಟರ್ಡೇ 2 ದಿನ ಸಿಗುತ್ತೆ ಅಂತ ಫುಲ್ಲು ಕುಡಿತಾರೆ.
ಸೊ ಈ 3 ಕಾರಣ, ಹೈ ಕ್ಯಾಲರಿ ಡಯಟ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಮತ್ತು ಬಿಂಜ್ ಡ್ರಿಂಕಿಂಗ್, ಈ 3 ಕಾರಣದಿಂದ ಏನಾಗ್ತಾಯಿದೆ ಫ್ಯಾಟಿ ಲಿವರ್ ಡಿಸೀಸ್ ಪ್ರಾಬ್ಲಮ್ ತುಂಬ ಜಾಸ್ತಿನೇ ಆಗ್ತಾಯಿದೆ. ಸೊ ಈ ಫ್ಯಾಟಿ ಲಿವರ್ ಡಿಸೀಸ್ ಇದನ್ನ ಇನಿಷಿಯಲ್ ಸ್ಟೇಜಸಲ್ಲಿ ಕಂಡಿಡ್ದಿಲ್ಲ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗಿ ಫೈನಲಿ ಲಿವರ್ ಸಿರೋಸಿಸ್ ಆಗೋಂಥ ಸ್ಟೇಜಿಗೆ ಬರುತ್ತೆ. ಅದಾದಮೇಲೆ ಲಿವರ್ ಫೇಲಿಯರ್ ಬರುತ್ತೆ. ಇನ್ನೂ ಸಣ್ಣ ಕಾರಣಗಳೇನೆಂದರೆ ಹೆಪಟೈಟಿಸ್ ವೈರಸ್ ಇರ್ಬೋದು, ಹೆಪಟೈಟಿಸ್ ಬಿ ಆಗಲಿ, ಹೆಪಟೈಟಿಸ್ ಸಿ ವೈರಸ್ ಆಗಲಿ ಬರ್ಬೋದು. ಹೆಪಟೈಟಿಸ್ ಎ, ಹೆಪಟೈಟಿಸ್ ಇ ನಾವು ಅಕಸ್ಮಾತ್ ಫುಡ್ ಬಾರ್ನ್ ಇಲ್ನೆಸಸ್ ಅಂತೀವಿ ಅದರಿಂದನೂ ಬರ್ಬೋದು. ಇಲ್ಲ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ನಾವು ಹುಟ್ಟಿದಾಗೇನಂದರೆ ನಮ್ಮಲ್ಲಿ ಆಟೋ ಇಮ್ಯೂನ್ ಫಿನೋಟೈಪ್ ಇರ್ಬೋದು. ಸೊ ಆಟೋ ಇಮ್ಯೂನ್ ಹೆಪಟೈಟಿಸ್ ಆಗಲಿ, ಪ್ರೈಮರಿ ಸ್ಕ್ಲಿರೋಸಿಸ್ ಕೊಲೆಂಜೈಟಿಸ್ ಆಗುತ್ತೆ, ಬಿಲಿಯರಿ ಸಿರೋಸಿಸ್ ಅಂತಿದೆ. ಹುಟ್ಟು ಗುಣಗಳಿಂದನೇ ಒಂದೊಂದು ಸತಿ ಲಿವರ್ ಡಿಸೀಸ್ ಬರುತ್ತೆ. ಬಟ್ ಮುಖ್ಯವಾಗಿ 90% ಲಿವರ್ ಡಿಸೀಸ್ ನೋಡಬೇಕಾದ್ರೆ ಈಗ ಫ್ಯಾಟಿ ಲಿವರ್ ಡಿಸೀಸಿಂದ ಇಲ್ಲ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಕುಡಿಯೋದ್ರಿಂದನೇ ಮೇನ್ಲಿ ಲಿವರ್ ಡಿಸೀಸ್ ಬರ್ತಾ ಇರೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಕೊಪ್ಪಳದಿಂದ, ಇಬ್ರಾಹಿಂ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಇಬ್ರಾಹಿಂ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ ಇಬ್ರಾಹಿಂ ಅವರೇ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಾನು ಕೊಪ್ಪಳ ಜಿಲ್ಲೆ ಬೆಳಗಟ್ಟಿ ಅಂತ ಗ್ರಾಮದೊಳಗೆ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ. ನನಗೆ ಲಿವರ್ನಲ್ಲಿ ಮೇನ್ ದೊಡ್ಡ ಲಿವರ್ ಇದೆಯಲ್ಲ ಸರ್, ಅದರಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಡಾಕ್ಟ್ರು ಹೇಳಿದ್ರು ಸರ್. ಅದಕ್ಕೆ ಮಿಸೋಕಾಲ್ ಓಡಿ ಅಂತೇಳಿ ಈಗ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಸರ್ ಈಗ. ಓಕೆ. ಅದಕ್ಕೆ ಅದು ಮುಂದೆ ಅಂದರೆ ಈಗ 1 ಇಯರ್ ಆಗಲಿಕ್ಕೆ ಬಂತು ಸರ್ ಈಗ ಅದು. ಓಕೆ. ಅದನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಏನಾದರೂ ಡಿಸ್ಕಂಟಿನ್ಯೂ ಮಾಡಿದ್ರೆ ನಡೀತೈತೆ? ಓಕೆ. ಸೊ ಯೂಶಲಿ ನೀವು ಹೇಳ್ತಾ ಇರೋ ಪ್ರಕಾರ ಮೀಸೋಕಾಲ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಅಲ್ಸರೇಟಿವ್ ಕೊಲೈಟಿಸ್ ಅನ್ನೋ ರೋಗ ಕೂಡ ಇರ್ಬೋದು. ಅದ್ರ ಬಗ್ಗೆ ಏನಾದರೂ ಹೇಳಿದಾರಾ? ದೊಡ್ಡ ಕರಳಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ? ಹೌದು ಸರ್. ಎಕ್ಸಾಕ್ಟ್ಲಿ. ಸೊ ಯೂಶಲಿ ಅಲ್ಸರೇಟಿವ್ ಕೊಲೈಟಿಸ್ ಜೊತೆ ಪ್ರೈಮರಿ ಸ್ಕ್ಲಿರೋಸಿಸ್ ಕೊಲೆಂಜೈಟಿಸ್ ಅನ್ನೋ ಲಿವರ್ ಕಾಯಿಲೆನೂ ಜೊತೆಯಲ್ಲಿರುತ್ತೆ. ಸೊ ಯೂಶಲಿ ಇದು ಕ್ಯೂರ್ ಇರೋದಿಲ್ಲ, ಬಟ್ ಏನಂದರೆ ಕಂಟ್ರೋಲ್ ಮಾಡ್ಬೋದು. ಈ ಥರ ಶುಗರ್ ದಿನ ಮಾತ್ರೆ ತಿಂತಾರಲ್ವ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಇದೇ ಥರ ಅಲ್ಸರೇಟಿವ್ ಕೊಲೈಟಿಸ್ ಇರೋರಿಗೆ ಏನಾಗುತ್ತೆ ಅಂದರೆ ಲಿವರ್ ಡಿಸೀಸ್ ಬರೋ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಈ ಥರ ಮೀಸೋಕಾಲ್ ಅಂತ ತೊಗೊಳ್ತೀವಿ. ಅದು ಒಬ್ಬೊಬ್ಬರಿಗೆ 2 ತಿಂಗಳು ತಿನ್ನಬೇಕು, 3 ತಿಂಗಳು ತಿಂದು ಅದು ರೆಮಿಷನ್ಗೆ ಹೋದ್ಮೇಲೆ ಮತ್ತೆ ಸ್ಟಾಪ್ ಮಾಡಿ ನೋಡ್ಬೋದು. ಬಟ್ ಏನಂದರೆ ನಿಮ್ಮ ಯಾರು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೋ ನೀವು ನಿಮ್ಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೋ ವೈದ್ಯರು, ಅವ್ರ ಹತ್ರ ಹೋಗಿ ಮತ್ತೆ ಈ 3 ತಿಂಗಳಿಗಾಗಲಿ 6 ತಿಂಗಳಿಗಾಗಿ ಒಂದು ಸತಿ ಫಾಲೋಅಪ್ಗೆ ಹೋಗ್ತಾ ಇದ್ದರೆ ಅವರು ನಿಮ್ಮ ರೋಗದ ಸ್ಟೇಟಸ್ ಯಾವ ಥರ ಇದೆ ನೋಡಿಬಿಟ್ಟು ಪರೀಕ್ಷೆ ಮಾಡಿ ಅವ್ರು ನಿಮಗೆ ಹೇಳ್ತಾರೆ ಇದನ್ನು ಕಂಟಿನ್ಯೂ ಮಾಡಬೇಕಾ, ಬಿಡ್ಬೋದಾ, ಸ್ಟಾಪ್ ಮಾಡ್ಬೋದಾ, ಅದು ಅವರು ಹೇಳೋದು ಒಳ್ಳೆಯದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವೇ ಹೇಳಿದ್ರಿ 70% ಡ್ಯಾಮೇಜ್ ಆಗೋವರೆಗೆ ಯಾವುದೇ ರೀತಿಯಾದಂಥ ಸಿಂಪ್ಟಮ್ಸ್ ಕಾಣಿಸೋದಿಲ್ಲ, ಆನಂತರದಲ್ಲಿ ಗೋಚರಿಸುತ್ತೆ ಅಂತ. ಗೋಚರಿಸಿದ್ರೆ ಯಾವ ಥರದ ಸಿಂಪ್ಟಮ್ಸ್ ಗೋಚರಿಸುತ್ತೆ? ವೆರಿ ಗುಡ್. ಸೊ ಇದು ಇಂಪಾರ್ಟೆಂಟ್, ಯಾಕಂದರೆ ರೋಗ ಲಕ್ಷಣಗಳನ್ನು ಮುಂಚೆನೇ ಕಂಡುಹಿಡಿಯೋದು ವೆರಿ ಇಂಪಾರ್ಟೆಂಟ್. ಆಗ ಏನಾಗುತ್ತೆ ನೀವು ವೈದ್ಯರಲ್ಲಿ ಹೋಗಿ ನಿಮಗೆ ಟ್ರೀಟ್ಮೆಂಟ್ನ ತೊಗೋಬೋದು. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಮೇನ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನಾಗುತ್ತೆ ಫಸ್ಟ್ ಕಾಲು ಊತ ಅಂತ ಬರ್ತಾರೆ. ಸೊ ಸ್ವಲ್ಪ ಕಾಲಲ್ಲಿ ನೀರು ತುಂಬ್ತಾ ಇದೆ, ಆಮೇಲೆ ಹೊಟ್ಟೆ ಉಬ್ಬರ ಬರ್ತಾ ಇದೆ, ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇದೆ ಅಂತ ಬರ್ತಾರೆ. ಒಬ್ಬೊಬ್ಬರಿಗೆ ಅವ್ರ ಮನೆತನದವ್ರು ಹೇಳ್ತಾರೆ ಕಣ್ಣು ಯಾಕೋ ಹಳದಿ ಕಲರ್ ಕಾಣಿಸ್ತಾ ಇದೆ, ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಜಾಂಡಿಸ್ ಬಂದಿರ್ಬೋದು, ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅಂತ. ಒಬ್ಬೊಬ್ಬರಿಗೆ ಏನಾಗುತ್ತೆ ಒಳಗಡೆನೇ ಬ್ಲೀಡಿಂಗ್ ಆಗೋ ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಆವಾಗ ಮೋಷನ್ ಕಪ್ಪು ಬಣ್ಣಕ್ಕೆ ಹೋಗುತ್ತೆ. ಇಲ್ಲ ಒಬ್ಬೊಬ್ಬರಿಗೆ ರಕ್ತ ವಾಂತಿಯಾಗಿ ಬರ್ತಾರೆ. ಸೊ ಈ ಥರ ಡಿಫ್ರೆಂಟ್ ಸಿಂಪ್ಟಮ್ಸ್ ಇದೆ. ಸೊ ಈ ಥರ ಯಾವುದೇ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಇಮ್ಮಿಡಿಯೇಟಾಗಿ ನೀವು ನಿಮ್ಮ ವೈದ್ಯರ ಹತ್ರ ಹೋಗಿ, ಪ್ರೈಮರಿ ಕೇರ್ ಫಿಸಿಷಿಯನ್, ನಿಮ್ಮ ಮನೆ ಹತ್ರ ಯಾರು ಹತ್ರ ಡಾಕ್ಟರ್ ಇರ್ತಾರೆ ಅವ್ರ ಹತ್ರ ಹೋಗಿ ಈ ಥರ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸೋದ್ರ ಮೂಲಕ ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಓಕೆ ಲಿವರ್ ಡಿಸೀಸ್ ಇದೆಯಾ ಇಲ್ಲೋ ಅಂತ. ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಲಿವರ್ ಸಿರೋಸಿಸ್ ಇದೆಯಾ, ಲಿವರ್ ಯಾವ ಸ್ಟೇಜಲ್ಲಿ ಸಿರೋಸಿಸಲ್ಲಿದೆ, ಹೊಟ್ಟೆಯಲ್ಲಿ ನೀರು ತುಂಬಿದೆಯಾ. ಆಮೇಲೆ ಎಂಡೋಸ್ಕೋಪಿ ಮಾಡ್ತಾರೆ, ಕರಳೊಳಗಡೆ ಹೊಟ್ಟೆ ಒಳಗೆ ಲೈಟ್ ಹಾಕಿ ಅಲ್ಲಿ ವ್ಯಾರಿಸಿಸ್ ಇದೆಯಾ ನೋಡ್ತೀವಿ, ರಕ್ತನಾಳಿ ದೊಡ್ಡದಾಗಿದೆಯಾ ಅಂತ ನೋಡ್ತೀವಿ. ಸೊ ಈ ಥರದ್ದೆಲ್ಲ ಮಾಡ್ಬೋದು. ಬಟ್ ಈ ಸಿಂಪ್ಟಮ್ಸ್ ಬರೋಕ್ಕೂ ಮುಂಚೆ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟು. ಸೊ ಇದರಿಂದನೇ ನಾವು ಹೇಳೋದು ಒಂದು ಸತಿ 40 ವರ್ಷ ಆದಮೇಲೆ ಆ್ಯನ್ಯಲ್ ಹೆಲ್ತ್ ಚೆಕಪ್ ಅಂತ ಇರುತ್ತೆ, ಅದು ಹೋಗಿ ಮಾಡಿಸ್ಕೊಳ್ಳೋದು ತೀರಾ ಒಳ್ಳೆಯದು. ಯಾಕೆ ಇಲ್ಲಿ 70% ಡ್ಯಾಮೇಜ್ ಆಗೋಕ್ಕೆ ಮುಂಚೆ ಗೊತ್ತಾದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಸೊ ಏನು ಮಾಡ್ತೀರಾ ನೀವು ಅಕಸ್ಮಾತ್ ಏನಾದರೂ ಬಂದರೆ ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಅಲ್ಟ್ರಾಸೌಂಡ್ ಮಾಡಿದ್ರೆ ಅದರಲ್ಲಿ ಫ್ಯಾಟಿ ಲಿವರ್ ಇದೆಯಾ ಅಂತ ಗೊತ್ತಾಗುತ್ತೆ. ಫ್ಯಾಟಿ ಲಿವರ್ ಅಂತ ಗೊತ್ತಾದ ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಬ್ಲಡ್ ಟೆಸ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟೇಜಿಗೆ ಲಿವರ್ ಡಿಸೀಸ್ ಇದೆ ಅಂತ. ಅದಾದ ನಂತರ ಫೈಬ್ರೋ ಸ್ಕ್ಯಾನ್ ಅಂತ ಒಂದು ಇನ್ವೆಸ್ಟಿಗೇಷನ್ ಇದೆ. ಅದು ಸೇಮ್ ನಿಮ್ಗೆ ಅಲ್ಟ್ರಾಸೌಂಡ್ ಯಾವ ಥರ ಮಾಡ್ತಾರೋ ಅದೇ ಥರ ಫೈಬ್ರೋ ಸ್ಕ್ಯಾನ್ ಮಾಡ್ತೀವಿ.
ಈ ಫೈಬ್ರೋ ಸ್ಕ್ಯಾನಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಲಿವರಲ್ಲಿ ಎಷ್ಟು ಮಟ್ಟಿಗೆ ಕೊಬ್ಬಿನ ಅಂಶ ತುಂಬಿದೆ ಅಂತ ಗೊತ್ತಾಗುತ್ತೆ. ಸ್ಟೇಜ್ 1 ಇದೆಯಾ, ಸ್ಟೇಜ್ 2 ಇದೆಯಾ, ಸ್ಟೇಜ್ 3 ಇದೆಯಾ, ಸ್ಟೇಜ್ 4 ಇದೆಯಾ ಗೊತ್ತಾಗುತ್ತೆ. ಇದಲ್ಲದೆ ಈ ಕೊಬ್ಬಿನಾಂಶದಿಂದ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಇದೆಯಾ ಅನ್ನೋದು ಕೂಡ ಗೊತ್ತಾಗುತ್ತೆ ನಮಗೆ. ಫೈಬ್ರೋಸಿಸ್ ಅಂತ ಹೇಳ್ತೀವಿ, ಅದರಲ್ಲಿ F1 ಫೈಬ್ರೋಸಿಸ್ ಇದೆಯಾ, F2 ಇದೆಯಾ, F3 ಇದೆಯಾ, ಸಿರೋಸಿಸ್ ಇದೆ, ಈ ಸ್ಟೇಜಸ್ ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ನಮಗೆ ಫ್ಯಾಟಿ ಲಿವರ್ ಮತ್ತು ಫೈಬ್ರೋಸಿಸ್ ಸ್ಟೇಜ್ ಗೊತ್ತಾಗಿದ ತಕ್ಷಣ ಅದರ ತಕ್ಕ ಹಾಗೆ ಪೇಷಂಟ್ ಇರೋ ಗುಣಗಳನ್ನೆಲ್ಲ ನೋಡಿ ಅದಕ್ಕೆ ತಕ್ಕಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ಕೊಟ್ಟು ನಾವು ಹೇಳ್ದಂಗೆ ಈ ಲಿವರ್ ಡ್ಯಾಮೇಜ್ ಆಗೋದೇನಕ್ಕೆ, ಈಗ ಹೈ ಕ್ಯಾಲರಿ ಡಯಟಿಂದ, ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಆಲ್ಕೋಹಾಲ್ ಕುಡಿಯೋದನ್ನು. ಸೊ ಅದಕ್ಕೆ ತಕ್ಕಾಗೆ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಕೌನ್ಸಿಲಿಂಗ್ ಮಾಡ್ತೀವಿ. ಈ ಲಿವರ್ ಡಿಸೀಸ್ನ ಮತ್ತೆ ವಾಪಸ್ ಯಾವ ಥರ ಹೆಲ್ತಿ ಲಿವರ್ಗೆ ತರೋದು ಅನ್ನೋದು ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಇವಾಗ 20% ಅಥವಾ 30% ಡ್ಯಾಮೇಜ್ ಆಗಿದ್ರೆ ಆ ತಕ್ಷಣಕ್ಕೆ ಅವ್ರು ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ 100% ಹೆಲ್ದಿ ಆಗೋ ಚಾನ್ಸಸ್ ಇರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಫ್ಯಾಟಿ ಲಿವರ್ ಡಿಸೀಸ್ ಇಸ್ ಕಂಪ್ಲೀಟ್ಲಿ ರಿವರ್ಸಿಬಲ್, 100% ನಾರ್ಮಲ್ ಆಗ್ಬೋದು. ಸೊ ಫೈಬ್ರೋ ಸ್ಕ್ಯಾನ್ ಮಾಡಿಸ್ಬೇಕಾಗಿರೋದು ಅದಕ್ಕೇನೆ. F2ಗಿಂತ ಕಮ್ಮಿ ಸ್ಟೇಜ್ ಇದ್ದರೆ ಯುವರ್ ಲಿವರ್ ಕ್ಯಾನ್ ಕಂಪ್ಲೀಟ್ಲಿ ನಾರ್ಮಲ್ ಆಗೋವಂಥ ಸಾಧ್ಯತೆ ಇದೆ. ಸೊ ಅದಕ್ಕೇ ಮೋಸ್ಟ್ ಇಂಪಾರ್ಟೆಂಟ್ ಅರ್ಲಿ ಸ್ಟೇಜಸಲ್ಲಿ ಡ್ಯಾಮೇಜ್ ಗೊತ್ತಾದರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ವಾರಕ್ಕೆ 150 ಮಿನಿಟ್ ಎಕ್ಸಸೈಸ್ ಮಾಡಬೇಕು, ಅಷ್ಟೇ ಬೇಕಾಗಿರೋದು. ಅಂದರೆ ದಿನಕ್ಕೆ 20 ನಿಮಿಷದ ಹಾಗೆ ಲೆಕ್ಕ ಹಾಕಿದ್ರೆ ವಾರಕ್ಕೆ 150 ಮಿನಿಟ್ ಎಕ್ಸಸೈಸ್ ಮಾಡಿದ್ರೆ ಫ್ಯಾಟಿ ಲಿವರ್ ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ. ನೆಕ್ಸ್ಟ್ ಸಕ್ಕರೆ ಅಂಶ ಬಿಡಬೇಕು, ಹೈ ಕ್ಯಾಲರಿ ಫುಡ್ ಏನಿದೆ ಅದನ್ನು ತಿನ್ನೋದು ಬಿಡಬೇಕು. ಮೂರನೇದು ಎಕ್ಸಸೈಸ್ ಮಾಡಿ ಆಲ್ಕೋಹಾಲ್ ಬಿಡಬೇಕು. ಇವು 3 ಪದ್ಧತಿಗಳನ್ನು ನೀವು ಮಾಡಿದ್ರೆ 100% ನಿಮ್ಮ ಲಿವರ್ ಕಂಪ್ಲೀಟ್ ನಾರ್ಮಲ್ ಆಗುವಂಥ ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ರಾಜೇಶ್ವರಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ರಾಜೇಶ್ವರಿ. ಸರ್, ನಮ್ಮ ಹಸ್ಬೆಂಡ್ 40 ಇಯರ್ಸ್ ಇಂದ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿನು. ಅವ್ರು ಏನಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಂದ್ಸಲ ಚೆಕ್ ಮಾಡಿಸಿದ್ವಿ ಲಿವರು ಎಲ್ಲ. ಅವ್ರಿಗೀಗ ಬಿಡ್ಬೇಕು ಅಂತ ಅನ್ನಿಸ್ತಿದೆ, ಆದ್ರೆ ಅವರು ತುಂಬಾ ಎದುರ್ಕೊಂತಾ ಇದ್ದಾರೆ. ಏನಾದ್ರೂ ಆಗುತ್ತಾ ಬಿಟ್ರೆ ಸಡನ್ ಆಗಿ ತರ ಏನು ಇದು ಫೀಲ್ ಇದೆ ಅವ್ರಿಗೆ. ಅದ್ರಿಂದ ಏನಾದ್ರೂ ಬೇರೆ ಲಿವರ್ಗೆ ಬೇರೆ ಏನಕ್ಕಾದ್ರೂ ಎಫೆಕ್ಟ್ ಆಗುತ್ತಾ? ಓಕೆ. ಸೊ 40 ವರ್ಷದಿಂದ ಡ್ರಿಂಕ್ ಮಾಡ್ತಿದ್ದಾರೆ ಅಂದರೆ 100% ಲಿವರ್ ಅಂತೂ ಡ್ಯಾಮೇಜ್ ಆಗಿರುತ್ತೆ. ನಾನು ಹೇಳ್ದಾಗೆ ಅದೇ ಅವ್ರಿಗಿನ್ನೂ ಗೊತ್ತಾಗಿಲ್ಲ ಅಷ್ಟೇ. ಮೋಸ್ಟ್ಲಿ 70%ಗಿಂತ ಕಮ್ಮಿ ಡ್ಯಾಮೇಜ್ ಆಗಿರಬೇಕು. ಸೊ ಇವ್ರಿಗೆ ಏನು ಮಾಡಬೇಕಂದ್ರೆ ನಾವು ಕರ್ಕೊಂಬಂದು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಎಲ್ಲ ಮಾಡಿ ಲಿವರ್ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಫಸ್ಟ್ ಕಂಡುಹಿಡಿಬೇಕು. ಎರಡನೇದು, ಕುಡಿಯೋದು ಬಿಡೋಕ್ಕೆ ಭಯ ಪಡ್ತಿದಾರಲ್ವಾ, ಇವ್ರು ಕುಡಿಯೋದು ಬಿಡಲಿಲ್ಲ ಅಂದರೆ ಏನಾಗೋದ್ರ ಬಗ್ಗೆ ಅವ್ರು ಭಯ ಪಡಬೇಕಾಗುತ್ತೆ. ಆಯಿತಾ? ಅಕಸ್ಮಾತ್ ಇದು ಕುಡಿತದ ಹಿಡಿತ ಅಂತ ಹೇಳ್ತೀವಿ. ಏನಂದರೆ ಒಂದು ಕುಡಿಯೋ ಚಟ ಹತ್ಬಿಟ್ಟಿದ್ರೆ ಅದು ಬಿಡಿಸ್ಬೇಕಾಗಿರೋದು ಡಿ ಅಡಿಕ್ಷನ್ ಪ್ರೋಗ್ರಾಮ್ಸ್ ಅಂತ ಇದ್ದಾವೆ. ಓಕೆ, ಯಾರನ್ನಾದರೂ ಒಳ್ಳೆ ಸೈಕ್ಯಾಟ್ರಿಸ್ಟ್ನೋ ಇಲ್ಲ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ನ ಕರ್ಕೊಂಡು ಹೋದರೆ ಅವರು ಕೌನ್ಸ್ಲಿಂಗ್ ಮಾಡಿ ಔಷಧಿ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಎಲ್ಲ ಕೊಟ್ಟು ಕುಡಿಯೋದನ್ನು ಡೆಫಿನೆಟಾಗಿ ಬಿಡಿಸ್ಬೋದು. ಓಕೆ, ಬಟ್ ಏನಂದರೆ ಅವ್ರಿಗೆ ಕುಡಿಯೋದು ಬಿಡಬೇಕು ಅನ್ನೋದು ಮನಸ್ಸಲ್ಲಿ ಬಂದರೆ ಕುಡಿಯೋದು ಬಿಡಿಸೋದು ತುಂಬ ಈಸಿ. ಅಕಸ್ಮಾತ್ ಅವರು ಇಲ್ಲ ಕುಡಿಯೋದು ನನಗೆ ತುಂಬ ಇಷ್ಟ, ನಾನು ಕುಡಿಯೋದು ಬಿಡೋದೇ ಇಲ್ಲ ಅಂದರೆ ಅದು ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾರನ್ನಾದರೂ ಕರ್ಕೊಂಬಂದು ಲಿವರ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ, ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಆರಾಮಾಗಿ ಕುಡಿಯೋದು ಬಿಡಿಸಿದ್ರೆ ಇರೋ ಲಿವರ್ ಅಂತೂ ಗ್ಯಾರಂಟಿ ತುಂಬ ಚೆನ್ನಾಗಿ ಕಾಪಾಡ್ಕೊಬೋದಮ್ಮ. ಯಾಕಂದರೆ ಒಂದು ಸತಿ ಸಿರೋಸಿಸ್ ಅನ್ನೋ ಸ್ಟೇಜ್ ಬಂದ ಮೇಲೆ ಆ ಲಿವರ್ ಮತ್ತೆ ವಾಪಸ್ ನಾರ್ಮಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಸಿರೋಸಿಸ್ ಆಗಿರೋ ಲಿವರ್ನ ಎಷ್ಟು ಉಳಿದಿದೆಯೋ ಲಿವರ್ನ ಅದನ್ನು ನಾವು ಸೇಫಾಗಿ ಸೇಫ್ ಗಾರ್ಡ್ ಮಾಡೋದು ತುಂಬ ಮುಖ್ಯ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನಾನೀಗ ಕೇಳುವಂಥ ಪ್ರಶ್ನೆ ಮಿತ್ಸ ಅಥವಾ ನಿಜಾನ ಅನ್ನೋದು ತಾವೇ ಕ್ಲಾರಿಫೈ ಮಾಡಬೇಕು. ಸಾಕಷ್ಟು ಜನರು ಹೇಳ್ತಾರೆ ಜ್ವರ ಬಂತು, ಜ್ವರ ಬಂದ ನಂತರದಲ್ಲಿ ಲಿವರ್ ಪ್ರಾಬ್ಲಮ್ ಕಾಣಿಸ್ಕೊಳ್ತು, ಜೊತೆಗೆ ಕೆಲವೊಂದು ಟ್ಯಾಬ್ಲೆಟ್ ತಗೋತಾ ಇದ್ವಿ, ಟ್ಯಾಬ್ಲೆಟ್ ಇಂದಾಗಿ ಲಿವರ್ಗೆ ಪ್ರಾಬ್ಲಮ್ ಕಾಣಿಸ್ಕೊಳ್ತು, ಈ ಮೇನ್ಲಿ ಶುಗರ್ ಇರುವಂಥವರಿಗೆ ಈ ಸಮಸ್ಯೆ ಕಾಣಿಸ್ಕೊಳ್ತು ಅಂತ ಹೇಳ್ತಾರೆ. ಇದು ನಿಜಾನ ಏನು? ಸೊ ಸ್ವಲ್ಪ ನಿಜ. ಸೊ ಡೆಫಿನೆಟ್ಲಿ ಇನ್ಫೆಕ್ಷನ್ ಇಂದೆ ಯಾವ ಡೆಂಗು ಆಗಿರ್ಬೋದು, ಲೆಪ್ಟೋಸ್ಪೈರೋ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಇವಕ್ಕೆ ಫಸ್ಟ್ ಲೋಗರ್ ಲಕ್ಷಣ ಏನು? ಜ್ವರ ಬರೋದಂತದೆ. ಜ್ವರ ಬಂದು ಅದಾದ ನಂತರ ಲಿವರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಎರಡನೇದು ನೀವು ಹೇಳ್ದಂಗೆ ಮಾತ್ರೆ ತೊಗೊಂಡ್ವಿ. ಎಸ್, ಮಾತ್ರೆ ತೊಗೊಂಡ್ರೂ ಲಿವರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಅದು ನಮ್ಮ ದೇಶದಲ್ಲಿ ಇವಾಗ TB ಕಾಯಿಲೆ ತುಂಬ ಪ್ರಾಮುಖ್ಯತೆ ಇದೆ. ಸೊ ಎಷ್ಟೊಂದು ಜನ TB ಮಾತ್ರೆ ತೊಗೊಳ್ತಾರೆ. TB ಮಾತ್ರೆಯಿಂದ ಕೂಡ ನಮಗೆ ಲಿವರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಎರಡನೇದು ಹೇಳಬಯಸ್ತೀರಿ ಅಂದರೆ ನಾವಲ್ಲಿ ನಾಟಿ ಔಷಧಿ ತುಂಬ ತಗೊಳ್ತಾರೆ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾಟಿ ಔಷಧಿ ತೊಗೊಂಡವ್ರು ಕೂಡ ಜಾಂಡಿಸ್ ಆಗಿ ಅನ್ಫಾರ್ಚುನೇಟ್ಲಿ ಟಾಕ್ಸಿಸಿಟಿ ಆಗಿ ಬರ್ತಾರೆ. ಇದು ಯಾವುದೇ ವೈದ್ಯಕೀಯ ಪ್ರಕ್ರಿಯೆಯನ್ನು ಇದು ಮಾಡಬೇಕು, ಆಯುರ್ವೇದ ಆಗಲಿ ಹೋಮಿಯೋಪತಿನ ನಾನು ಬೈತಾ ಇಲ್ಲ. ಬಟ್ ಏನಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೋಗಿ ಈ ಥರ ನಾಟಿ ಔಷಧಿ ಮಾಡಿಸ್ಕೊಂಡ್ಬಂದವ್ರಿಗೆ ಲಿವರ್ ಡ್ಯಾಮೇಜ್ ಆಗಿರುವಂಥ ಸಾಧ್ಯತೆ ಇದೆ. ಮೂರನೇದು, ಇದು ಬಂದಿದ ಮೇಲೇ ಲಿವರ್ ಡ್ಯಾಮೇಜ್ ಆಗಿರುವಂಥದ್ದು ಸುಳ್ಳು. ಯಾಕಂದರೆ ನಮ್ಮ ಲಿವರಲ್ಲಿ ನಾನು ಹೇಳ್ದಂಗೆ 60% ಲಿವರ್ ಡ್ಯಾಮೇಜ್ ಆಗಿದ್ರು ನಿಮಗೇನೂ ಗೊತ್ತಾಗೋದಿಲ್ಲ. ಬಟ್ ಏನಾದರೂ ಬಾಡಿ ಮೇಲೆ ಸ್ಟ್ರೆಸ್ ಆದರೆ
ಆ ಲಿವರ್ ತನ್ನ ಫಂಕ್ಷನ್ ಜಾಸ್ತಿ ಮಾಡಬೇಕಾಗತ್ತೆ. ಬಟ್ ಇವ್ರಿಗೆ ಆಲ್ರೆಡಿ 60% ಡ್ಯಾಮೇಜ್ ಆದಾಗ ಈ ಸ್ಟ್ರೆಸ್ನ ಲಿವರ್ ತಡೆಯೋದಿಲ್ಲ. ಆವಾಗ ಇಮಿಡಿಯೇಟಾಗಿ ಏನಾಗುತ್ತೆ, ಜಾಂಡಿಸ್ ಬರೋದು, ಹೊಟ್ಟೆಯಲ್ಲಿ ಉಬ್ರ ಬರೋದು, ಈ ಥರ ಎಲ್ಲ ಶುರು ಆಗುತ್ತೆ. ಸೊ ಇದನ್ನೇ ನಾವು ಕಾಂಪನ್ಸೇಟೆಡ್ ಸಿರೋಸಿಸ್ ಅಂತೀವಿ. ಕಾಂಪನ್ಸೇಟೆಡ್ ಸಿರೋಸಿಸ್ ಅಂದರೆ ಲಿವರ್ ಡ್ಯಾಮೇಜ್ ಆಗಿದ್ರೂ ಸಹ ಆ ರೋಗ ಲಕ್ಷಣ ನಮಗೆ ತಿಳಿಯೋದಿಲ್ಲ. ಬಟ್ ಬಾಡಿ ಮೇಲೆ ಏನಾದರೂ ಸ್ಟ್ರೆಸ್ ಆದಾಗ, ಏನೋ ಇನ್ಫೆಕ್ಷನ್ ಆಯಿತು, ಏನೋ ಮತ್ತೆ ವಾಂತಿ ಆಯಿತು, ಡಿಹೈಡ್ರೇಷನ್ ಆಯಿತು, ಇಲ್ಲ ಏನೋ ಮಾತ್ರೆ ತಗೊಂಡ್ರು, ಅದಾಗಿದ ತಕ್ಷಣ ಏನಾಗುತ್ತೆ, ಬಾಡಿ ಮೇಲೆ ಸ್ಟ್ರೆಸ್ ಆಗಿದ ತಕ್ಷಣ ಆ ಕಾಂಪನ್ಸೇಟೆಡ್ ಆಗಿರೋ ಸಿರೋಸಿಸ್ ಏನಾಗುತ್ತೆ, ಲಿವರ್ ಫೇಲ್ ಆಗಿ ತನ್ನ ರೋಗ ಲಕ್ಷಣಗಳ ಮತ್ತೆ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ಇರುತ್ತೆ. ಸೊ ಇದರಿಂದನೇ ಬಂತು ಅಂತ ಹೇಳೋದಿಲ್ಲ, ಮೊದಲೇ ಲಿವರ್ ಡ್ಯಾಮೇಜ್ ಇದ್ದಿರುತ್ತೆ, ಈ ರೋಗ ಹೊಸದಾಗಿ ರೋಗ ಬಂದಮೇಲೆ ಅದೇನಾಗಿದೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಆ ಥರ. ಓಕೆ ಡಾಕ್ಟರ್, ಇನ್ನು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತನಾಡೋದಾದರೆ ಎಷ್ಟು ಪರ್ಸೆಂಟ್ನ ನಂತರದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ, ಜೊತೆಗೆ ಎಷ್ಟು ಪರ್ಸೆಂಟೇಜ್ನ ನಂತರದಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 70% ಡ್ಯಾಮೇಜ್ ಆಗಿದೆ ಅಥವಾ 80% ಡ್ಯಾಮೇಜ್ ಆಗಿದೆ, ಅಂಥವರಿಗೆ ಟ್ರೀಟ್ಮೆಂಟ್ ಮುಖಾಂತರನೇ ಮತ್ತೆ ಹೆಲ್ದಿ ಮಾಡಬಹುದಾ ಅಥವಾ ಆ ಪರ್ಸೆಂಟೇಜ್ನ ನಂತರದಲ್ಲೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತಾ, ಹೇಗೆ? ಇದು ತುಂಬ ಒಳ್ಳೆ ಪ್ರಶ್ನೆ. ಸೊ ಇದು ಲಿವರ್ ಡ್ಯಾಮೇಜ್ ಅಂತ ಬಂದಾಗೆ ನಾವು ಯೂಶಲಿ ಫಸ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕು ಅಂತ ಹೇಳೋದಿಲ್ಲ. ನಾನು ಹೇಳ್ದಂಗೆ ಅವರು ತಮ್ಮ ಲೈಫ್ ಸ್ಟೈಲ್ನ ಮಾಡಿಫೈ ಮಾಡಿ ಚೆನ್ನಾಗಿ ಹೆಲ್ತಿ ಡಯಟ್ ತಗೊಂಡು ಕುಡಿಯೋದು ಬಿಟ್ಟು ಎಲ್ಲ ಮಾಡಿದ್ರೆ ಮೋಸ್ಟ್ ಆಫ್ ದ ಲಿವರ್ ಡ್ಯಾಮೇಜ್ ಪೇಷಂಟ್ಸ್ ಇರೋರನ್ನ ನಾವು ಮಾತ್ರೆನಲ್ಲೇ ಕಂಟ್ರೋಲ್ ಮಾಡಿ ಅವರು ನಾರ್ಮಲ್ ಆಗಿ ಜೀವನ ನಡೆಸೋ ಥರ ಮಾಡ್ತೀವಿ. ಇವಾಗ ಶುಗರ್ಗೆ ಇಲ್ಲ BP ಗೆ ದಿನ ಮಾತ್ರೆ ತಿನ್ನಬೇಕಲ್ವ, ಅದೇ ಥರ ಇವರು ಲಿವರ್ ಡಿಸೀಸ್ಗೂ ಮಾತ್ರೆ ತಿಂದು ಜೀವನವನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗ್ಬೋದು. ಬಟ್ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ ಲಿವರ್ ತೀರಾ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ನಾವು ಏನೇ ಮಾತ್ರೆ ಕೊಟ್ಟರು, ಔಷಧಿ ಕೊಟ್ಟರು, ಆ ಲಿವರ್ ಡ್ಯಾಮೇಜು ಮತ್ತೆ ವಾಪಸ್ ಬರೋದಿಲ್ಲ. ಸೊ ಏನೇನು ಜಾಂಡಿಸ್ ಜಾಸ್ತಿ ಆಗಿರ್ಬೋದು, ಇಲ್ಲ ಮತ್ತೆ ಪದೇ ಪದೇ ಅವ್ರಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆ, ಹೊಟ್ಟೆಯಲ್ಲಿ ನೀರು ತುಂಬಿಟ್ಟಿದೆ, ಪದೇ ಪದೇ ಸೂಜಿ ಹಾಕಿ ನೀರು ತೆಗಿಬೇಕಾಗಿ ಬರ್ತಾ ಇದೆ, ಆಯ್ತಲ್ಲ, ಪದೇ ಪದೇ ಇನ್ಫೆಕ್ಷನ್. ಯಾಕಂದರೆ ಲಿವರ್ ಡ್ಯಾಮೇಜ್ ಆಗಿದ ತಕ್ಷಣ ಇಮ್ಯುನಿಟಿ ಕಮ್ಮಿ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಪದೇ ಪದೇ ಹಾಸ್ಪಿಟಲ್ಗೆ ಬಂದು ಅಡ್ಮಿಷನ್ ಆಗ್ತಾ ಇರ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ, ಒಂದು ಸತಿ ಲಿವರ್ ಸಿರೋಸಿಸ್ ಆದರೆ ಲಿವರಲ್ಲಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಹೆಚ್ಚು. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, 6 ತಿಂಗಳಿಗೆ ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿ ಲಿವರಲ್ಲಿ ಏನಾದರೂ ಗಡ್ಡೆ ಬೆಳೀತಾ ಇದೆಯಾ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತೀವಿ. ಸೊ ಮಾತ್ರೆ ಕೊಟ್ಟು ಔಷಧಿ ಕೊಟ್ಟು 3 ತಿಂಗಳಷ್ಟರಲ್ಲಿ ಅವ್ರಿಗೆ ಏನು ಬೆನಿಫಿಟ್ ಕಾಣಿಸ್ಲಿಲ್ಲ, ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಅಂದರೆ ಅವ್ರಿಗೆ ಯೂಶಲಿ ನಾವು ಏನು ಹೇಳ್ತೀವಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಯಾಕಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಯೂಶಲಿ ಕಂಪ್ಲೀಟ್ ನಾರ್ಮಲ್ ಆಗಿ ಜೀವನ ಮಾಡ್ಬೋದು ಅವರು. ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದರೆ, ಯೂಶಲಿ ಫ್ಯಾಮಿಲಿಯಲ್ಲಿ ಯಾರಾದರೂ ಹೆಲ್ತಿ ಡೋನರ್ನ ಕರ್ಕೊಂಬಂದು ಯೂಶಲಿ 60-70% ಲಿವರ್ ನಾವು ತೊಗೊಳ್ತೀವಿ ಡೋನರ್ದು. ನಾನು ಹೇಳಿದ್ನಲ್ಲ, 70% ಡ್ಯಾಮೇಜ್ ಆದರೆ 30% ಲಿವರ್ ಚೆನ್ನಾಗಿದ್ರೆ ಸಾಕು. ಸೊ ಡೋನರ್ಗೆ ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ. ಅವ್ರದ್ದು 70% ಲಿವರ್ ತೆಗೆದು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಡೋನರು ಚೆನ್ನಾಗಿರ್ತಾರೆ, ರಿಸಿಪಿಯೆಂಟು ಚೆನ್ನಾಗಿರ್ತಾರೆ. ಮತ್ತೊಂದು ಹೇಳಿ ಬಯಸ್ತೇನೆ, ನಮ್ಮ ಲಿವರಲ್ಲಿ ಕಟ್ ಮಾಡಿ ತೆಗೆದ್ರೆ ಅದು ಕೂದಲು ಕಟ್ ಮಾಡೋ ಥರ, ಉಗುರು ಕಟ್ ಮಾಡೋ ಥರ 6 ವಾರದಲ್ಲಿ ಮತ್ತೆ ಬೆಳ್ಕೊಂಡ್ಬಿಡುತ್ತೆ ಲಿವರ್. ಸೊ ನಾವು ಡೋನರಲ್ಲಿ 70% ಲಿವರ್ ತೆಗೆದು ಆದಮೇಲೆ 3 ವಾರಕ್ಕೆ ಮತ್ತು 6 ವಾರಕ್ಕೆ ನಾವು ಸ್ಕ್ಯಾನ್ ಮಾಡಿದ್ರೆ ಲಿವರ್ ಮತ್ತೆ ನಾರ್ಮಲ್ ಸೈಜಿಗೆ ಬೆಳ್ಕೊಂಡ್ಬಿಟ್ಟಿರುತ್ತೆ. ಸೊ ಈಗ ಅದಕ್ಕೇನು ಹೇಳೋದು, ಲಿವರ್ ಸಿರೋಸಿಸ್ ಆಗಿ ಲಿವರ್ ತೊಂದರೆಯಿಂದ ಬಳಲ್ತಾ ಇದ್ದರೆ ದಯವಿಟ್ಟು ಭಯ ಬೀಳ್ಬೇಡಿ. ಫಸ್ಟ್ ನೀವು ಇನಿಷಿಯಲ್ ಸ್ಟೇಜಸಲ್ಲೇ ಬಂದರೆ ನಿಮ್ಮ ಔಷಧಿ ಎಲ್ಲ ಕೊಟ್ಟು ನಿಮ್ಮನ್ನು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಬೋದು. ಅಕಸ್ಮಾತ್ ಲಿವರ್ ಸಿರೋಸಿಸ್ ಆಗಿ ತೀರಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೂ ನಿಮಗೆ ದಯವಿಟ್ಟು ಭಯ ಬೀಳ್ಬೇಡಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ನಿಮ್ಮನ್ನು ಹೆಲ್ತಿಯಾಗಿ ನೋಡ್ಕೊಳ್ಬೋದು. ಓಕೆ ಡಾಕ್ಟರ್, ಇವಾಗ ಡೋನರ್ಸ್ ಬಗ್ಗೆ ಮಾತನಾಡೋದಾದರೆ, ಸಾಮಾನ್ಯವಾಗಿ ಕೊಡೋದಕ್ಕೆ ಸಾಕಷ್ಟು ಜನರು ಭಯ ಪಡ್ತಾರೆ. ಸೊ ಈ ಲಿವರ್ ಡೋನರ್ ಅನ್ನುವಂಥದ್ದು ಡೆತ್ ಪರ್ಸನಿಂದ ತಗೋಬಹುದಾ, ಹೇಗೆ? ಜೊತೆಗೆ ತಾವೇ ಹೇಳಿದ್ರಿ ಫ್ಯಾಮಿಲಿ ಮೆಂಬರಿಂದ ಪಡ್ಕೋಬಹುದು ಅಂತ, ಅದಕ್ಕೇನಾದರೂ ಏಜ್ ಲಿಮಿಟ್ ಇದೆಯಾ, ಹೇಗೆ? ಅಂದರೆ ಇವಾಗ ಡೋನರ್ಗೂ ಏಜ್ ಲಿಮಿಟ್ ಇದೆಯಾ, ಜೊತೆಗೆ ಆಪರೇಷನ್ ಆಗುವಂಥವ್ರಿಗೆ ಏನಾದರೂ ಏಜ್ ಲಿಮಿಟ್ ಇದೆಯಾ, ಹೇಗೆ? ವೆರಿ ಗುಡ್. ಸೊ ಲಿವರ್ ಡೋನರ್ ಅಂತ ನೋಡಿದಾಗೆ 18-55 ವರ್ಷದವರೆಗೂ ಯಾರು ಬೇಕಾದರೂ ಫ್ಯಾಮಿಲಿಯಲ್ಲಿ ಕೊಡ್ಬೋದು. ಬಟ್ ಏನಂದರೆ ಅವರಿಗೆ ಬೇರೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ ಇರ್ಬಾರ್ದು, ಶುಗರ್ ಆಗಲಿ BP ಆದರೂ ಇರಬಾರ್ದು, ಇದ್ದರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿರಬೇಕು. ಸೊ ಲಿವಿಂಗ್ ಡೋನರ್ ಅಂತ ಏನು ಹೇಳ್ತೀವಿ, ಫ್ಯಾಮಿಲಿಯಲ್ಲಿ ಯಾರಾದರೂ ಡೊನೇಟ್ ಮಾಡೋಕ್ಕೆ ಬಂದಾಗೆ ಅವರ ಸೇಫ್ಟಿ ನಮಗೆ ಮುಖ್ಯ. ಸೊ 99.7% ವಿ ಹ್ಯಾವ್ ಟು ಬಿ ಶ್ಯೂರ್ ದಟ್ ಅವ್ರಿಗೆ ಆಪ್ರೇಷನ್ ಮಾಡಿದ್ರೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಅಂತ. ಸೊ ಯೂಶಲಿ 18-40 ವರ್ಷದೊಳಗೆ ತೊಗೊಂಡ್ರೆ ಏನಾಗುತ್ತೆ, ಅವ್ರಿಗೆ ಬೇರೆ ಥರದ ಯಾವುದೇ ಕಾಯಿಲೆ ಇರೋದಿಲ್ಲ. ಎರಡನೇದು ದೊಡ್ಡ ಸರ್ಜರಿ, ಇದು ಅವ್ರ ಸರ್ಜರಿ ತಡ್ಕೊಳ್ಳೋವಂಥ ಶಕ್ತಿ ಇರುತ್ತೆ. ಸೊ ಅಕಸ್ಮಾತ್ ಆ ವಯಸ್ಸಲ್ಲಿ ಯಾರು ಸಿಕ್ಕಿಲ್ಲ ಅಂದರೆ ನಾವು 55 ವರ್ಷದವರೆಗೂ ತೊಗೊಂಡಿದ್ದೀವಿ, ಏನು ಬೇರೆ ಏನು ತೊಂದರೆ ಅಂದರೆ ಅವರು ತಂದೆ ಆಗಿದ್ರು, ರೈತ ಆಗಿದ್ರು, ಗಟ್ಟಿ ಮುಟ್ಟಾಗಿದ್ರು. ಸೊ ಅವ್ರಿಗೂ ಲಿವರ್ ತೆಗೆದು ಮಗನಿಗೆ ಹಾಕಿದ್ದೀವಿ, ಏನೂ ತೊಂದರೆ ಆಗಿಲ್ಲ. ಬಟ್ ಜನರಲಿ ಹೆಲ್ತಿಯಾಗಿರಬೇಕು, ಅವ್ರ ಲಿವರ್ಗೆ ಏನೂ ತೊಂದರೆ ಇರಬಾರ್ದು, ಕೊಬ್ಬಿನ ಅಂಶ ಜಾಸ್ತಿ ಇರಬಾರ್ದು,
ಶುಗರ್ ಇರಬಾರ್ದು, ಮತ್ತು ಹಾರ್ಟ್ ಕಂಡೀಷನ್ ಈ ಥರ ಯಾವುದೇ ಥರದ. ಸೊ ಡೋನರ್ ಸೇಫ್ಟಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ ಡೋನರ್ಗೆ ಕಂಪ್ಲೀಟ್ A to Z ನಾವು ಟೆಸ್ಟ್ ಮಾಡಿ ಅವ್ರಿಗೆ ಆಪ್ರೇಷನ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ, ಅವ್ರು ತಡ್ಕೊಳ್ತಾರೆ ಅನ್ನೋದು ನಮಗೆ ಗ್ಯಾರಂಟಿ ಇದ್ದರೆ ಮಾತ್ರ ನಾವು ಆ ಡೋನರ್ನ ತಗೊಳ್ತೀವಿ. ಸೊ ಯೂಶಲಿ ಏಜ್ ಲಿಮಿಟ್ ಇದ್ದೇ ಇರುತ್ತೆ. ಇನ್ನು ಕೆಡವರಿಗೆ ಡೋನರ್ ಸತ್ತ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗಿನ ನಡುವೆ ಏನಾಗುತ್ತೆ ಅಂದರೆ, ಮನೆತನದಲ್ಲಿ ಯಾರು ಡೋನರ್ ಇಲ್ಲ ಅಂತ ನಾವೇನು ಮಾಡ್ತೀವಿ, ಜೀವ ಸಾರ್ಥಕತೆ ಸೋಟೋ ಅಂತಿದೆ, ಅಲ್ಲಿ ನೋಂದಣಿ ಮಾಡಿಸ್ತೀವಿ ನಾವು ಗೌರ್ಮೆಂಟ್ ಹತ್ರ. ಈ ತಿಂಗಳು ನೋಡಬೇಕಾದ್ರೆ ನಮ್ಮಲ್ಲಿ ಕಿಡ್ನಿ ಪಡಿಲಿಕ್ಕೆ ಮೋರ್ ದ್ಯಾನ್ 6,000 ಜನ ಕಾಯ್ತಿದ್ದಾರೆ, ಲಿವರ್ ಪಡಿಲಿಕ್ಕೆ ಮೋರ್ ದೆನ್ 2,000 ಜನ ಕಾಯ್ತಿದ್ದಾರೆ. ಇದು ತೊಂದರೆ ಏನಾಗುತ್ತೆ ಅಂದರೆ, ಒಂದು ಸತಿ ಲಿವರ್ ಫೇಲ್ ಆದರೆ ಅವ್ರ ಆಯಸ್ಸು ತೀರ ಕಮ್ಮಿ ಆಗಿಬಿಡುತ್ತೆ. 6 ತಿಂಗಳಿಂದ 9 ತಿಂಗಳಷ್ಟರಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗಿಲ್ಲ ಅಂದರೆ ಅವ್ರು ಸಾವನ್ನಪ್ತಿದ್ದಾರೆ. ಸೊ ಇದರಿಂದನೇ ನಾವು ಗೌರ್ಮೆಂಟ್ ಜೊತೆ ಸೇರಿ ನಾವು ತುಂಬ ಆರ್ಗನ್ ಡೊನೇಷನ್ ವರ್ಕ್ಶಾಪ್ಸ್ನ ತುಂಬ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಿಮ್ಮ ವೀಕ್ಷಕರನ್ನಲ್ಲಿ ಕೇಳ್ಕೊಳ್ಳೋದು ಅಷ್ಟೇ, ನಾವು ಸತ್ತ ಮೇಲೆ ತನ್ನ ಅಂಗಾಂಗಗಳನ್ನು ದಾನ ಮಾಡ್ತೀವಿ ಅಂತ ದಯವಿಟ್ಟು ಡೋನರ್ ಡೆಸಿಗ್ನೇಟೆಡ್ ಆಗಿ. ಈಗಿನ ಕಾಲದಲ್ಲಿ ತುಂಬ ಈಸಿ, ಇಂಟರ್ನೆಟ್ ಮೇಲೆ ಹೋಗಿ ನೀವು ಆರ್ಗನ್ ಡೋನರ್ ಆಗಬೇಕು ಅಂತ ಗೂಗಲ್ ಮಾಡಿದ್ರೆ ಸಾಕು, ನಿಮ್ಮ ಫೋನ್ ನಂಬರ್, ಆಧಾರ್ ಲಿಂಕ್ ಸಿಗುತ್ತೆ, ಆರ್ಗನ್ ಡೋನರ್ ಕಾರ್ಡ್ ಸಿಗುತ್ತೆ. ಆಗ ನಿಮಗೇನಾದರೂ ಡೆತ್ ಆದಮೇಲೆ ಆರ್ಗನ್ ಡೋನರ್ ಮಾಡಿದ್ರೆ ಒಬ್ಬ ಡೋನರ್ ಮುಂದೆ ಬಂದರೆ 8 ಜೀವ ಉಳಿಸ್ಬೋದು ನೀವು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಲಿವರ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಗ್ಲೆನಿಗಲ್ಸ್ BGS ಹಾಸ್ಪಿಟಲ್, ಕೆಂಗೇರಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 08026255555. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.